ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವ್ರು ಬಲಿಷ್ಠರಾದರೆ ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಗ್ರಾಮೀಣ ಮಟ್ಟದಲ್ಲಿ ಜನಸಾಮಾನ್ಯರ ಕಡು ಬಡವರ ಮಕ್ಕಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಬಹುಶಃ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಬಹುಶಃ ಇದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಲ್ಲಿ ಕೊಡುವ ಮೂಲಕ ದೊಡ್ಡ ಮಟ್ಟದೊಂದು ಅವರ ಶಿಕ್ಷಣ ವ್ಯವಸ್ಥೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಟೀಚರ್ನವರು ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ, ಮಾರ್ಕ್ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ, ಅವರ ಆರೋಗ್ಯ ಬಗ್ಗೆ, ಅವರ ಸ್ವಭಾವದ ಬಗ್ಗೆ ಕರೆದು ಚರ್ಚೆ ಮಾಡಲಿಕ್ಕೆ ಕರೆದರೆ ನಿಮಗೆ ತಾಯಂದಿರಿಗೆ 10 ನಿಮಿಷ ಪುರ್ಸೋತಿಲ್ಲ. ಯಾರೆಲ್ಲ ಶಿಕ್ಷಣ ಸಂಸ್ಥೆ ಇವತ್ತು ಪ್ರಾರಂಭ ಮಾಡ್ತಾರೆ ಅವರು ಸಮಾಜ ಮತ್ತು ದೇಶಕ್ಕೆ ಪರೋಕ್ಷವಾಗಿ ಅವರದೇ ಆದ ಕೊಡುಗೆಯನ್ನು ಇವತ್ತು ಕೊಡ್ತಾರೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ನಿಜವಾದ ದೇಶ ಪ್ರೇಮಿಗಳು ಯಾರಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ಇನ್ನೊಬ್ಬನ ದೂಷಣೆ ಮಾಡಿದರೆ ಅವ್ರು ನಿಜವಾದ ಸಮುದಾಯ ಪ್ರೇಮಿ ಅಲ್ಲ, ಅವ್ರು ನಿಜವಾದ ದೇಶ ಪ್ರೇಮಿಯೂ ಅಲ್ಲ. ನಿಜವಾದ ಸಮಾಜ ಮತ್ತು ದೇಶ ಪ್ರೇಮಿಗಳು ಯಾರು ಅಂತ ಹೇಳಿದರೆ ಇಂಥ ಪ್ರದೇಶದಲ್ಲಿ ಇಂಥ ಶಿಕ್ಷಣ ಸ್ಥಾಪನೆ ಮಾಡಿಕೊಂಡು ಈ ಊರ ಸುತ್ತಮುತ್ತ ಎಲ್ಲ ಜನಸಾಮಾನ್ಯ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಯಾರಿದ್ದಾರೆ ಅವರು ಈ ಒಂದು ಕ್ಯಾಂಪಸನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರವರ ಈ ಒಂದು ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾರ್ಪಡುವಂಥ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಿರಲ್ಲ, ಇದು ನಿಜವಾದ ದೇಶ ಪ್ರೇಮ ಮತ್ತು ದೇಶ ಕೊಡುವಂಥ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವ್ರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಇವರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂಥ ಶಿಕ್ಷಣವನ್ನು ತಾವು ಕೊಡ್ತಿರೋದು ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತಿನ ಸ್ಥಾಪಕ ಅಧ್ಯಕ್ಷರಂದ್ರೆ ರಿಯಾಜ್ ಇರಲಿ, ಯೂನಸ್ ರಿಜ್ವಾನ್ ಇರಲಿ, ಈಗಾಗಲೇ ಅವರವರ ಕೆಲಸದಲ್ಲಿ ಪ್ರಾಮಾಣಿಕತೆ, ಬದ್ಧತೆ, ಮಾನವೀಯತೆ ಮತ್ತು ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ಡ್ ಆಗಿ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಅವರು ಇವತ್ತು ಯಶಸ್ವಿಯಾಗಿದ್ದುಕೊಂಡು ಅವರ ರೀತಿಯಲ್ಲೇ ಬಹುಶಃ ಇನ್ನಿತರ ವಿದ್ಯಾರ್ಥಿಯನ್ನು ಬರುವಂಥ ದಿನಗಳಲ್ಲಿ ಈ ರೀತಿ ಆಗಬೇಕೆಂಬ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಾರೆ. ಅವರಿಗೆ ಅನುಗುಣವಾಗಿ ಸಪೋರ್ಟಿಂಗ್ ಆಗಿ ಅನೂಫ್ ಉದಯವಿರವರು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಲ್ಲಿ ಅತ್ಯಂತ ಗ್ರಾಮೀಣ ಮಟ್ಟದಲ್ಲಿ ಜನಸಾಮಾನ್ಯರ ಕಡು ಬಡವರ ಮಕ್ಕಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಬಹುಶಃ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಬಹುಶಃ ಇದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಲ್ಲಿ ಕೊಡುವ ಮೂಲಕ ದೊಡ್ಡ ಮಟ್ಟದೊಂದು ಅವರ ಶಿಕ್ಷಣ ವ್ಯವಸ್ಥೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಇಡೀ ಅವರ ತಂಡದವರೇ ಪರೋಕ್ಷವಾಗಿ ವಿದ್ಯಾರ್ಥಿಗಳನ್ನು ನೈತಿಕತೆ ಮೌಲ್ಯಗಳ ಜೊತೆಯಲ್ಲಿ, ಮಾನವೀಯತೆಯ ಜೊತೆಯಲ್ಲಿ ಮತ್ತು
ಶಾಂತಿಯ ಸೋದರ ಪ್ರೀತಿಯ ವಿಶ್ವಾಸದ ವ್ಯಕ್ತಿತ್ವವನ್ನು ಶಿಕ್ಷಣ ಜೊತೆ ಲೇಖ ಸಿಕ್ಕಬೇಕಾ ಎಲ್ಲ ಅಂಶವನ್ನು ಕೂಡಿಸಿಕೊಂಡು ಬರುವವರಾಗಿದ್ದಾರೆ. ಅದು ಇವರು ಎಲ್ಲರೂ ಸೇರಿಕೊಂಡು ಈ ಒಂದು ಕ್ಯಾಂಪಸ್ನ ಒಳಗಡೆ ಇಲ್ಲಿರುವಂಥ ಶಿಕ್ಷಕ ವರ್ಗದವರ ಸಹಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡುವ ಮೂಲಕ ಇಲ್ಲಿರುವ ನಿಮ್ಮೆಲ್ಲರ ಮಕ್ಕಳನ್ನು ಭವಿಷ್ಯದಲ್ಲಿ ದೇಶದ ಮತ್ತು ಸಮಾಜ ಸಂಪತ್ತಾಗಿ ಖಂಡಿತವಾಗಿ ರೂಪ ಮಾಡ್ತಾನೆ ನನಗೆ ವಿಶ್ವಾಸ ಇದೆ. ಆ ಕನಸನ್ನು ನಾವು ಕಂಡು ಮುಂದೆ ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಎವ್ರಿ ಇನ್ಸ್ಟಿಟ್ಯೂಷನ್ ಶುಡ್ ಹ್ಯಾವ್ 3 ಕ್ವಾಲಿಟೀಸ್. ನಾವೆಲ್ಲ ಮುಂಚೆ ಇರುವಾಗ ಇಂಟೆಲಿಜೆಂಟ್ ಕಾಂಟೆಂಟ್ ಇದ್ದರೆ ಸಾಕು, ಇವನು ಭಾಳ ಹುಷಾರಾಗ್ತದೆ ಅಂತ ಭಾವನೆ, IQ ಇದ್ದರೆ ಇಲ್ಲಿ ಬಿ ಮೋರ್ ಸಕ್ಸಸ್ಫುಲ್ ಅಂಥೇಳಿ ಆವಾಗೊಂದು ಯೋಚನೆ ಇತ್ತು. ಈಗೀಗ ನಮಗೆ ಗೊತ್ತಾಗ್ತದೆ IQ ಇದ್ದರೆ ಮಾತ್ರ ಅವನು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಇಂಟೆಲಿಜೆಂಟ್ ಕಾಂಟೆಂಟ್ ಅಥವಾ ಅವನು ಮಾರ್ಕ್ಸ್ ಮಾತ್ರ ಬರೆದ್ರೆ ಅವನ ಜೀವನದಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಯಾವುದು ಕೂಡ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. IQ ಜೊತೆಯಲ್ಲಿ EQ ಕೂಡ ಸ್ವಲ್ಪ ಬೇಕಾಗ್ತದೆ. EQ ಅಂತ ಹೇಳಿದರೆ ಅದು ಇಮೋಷನಲ್ ಕಾಂಟೆಂಟ್. ನೀವು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸರಾಗಿ, MLA ಆಗಿ, ಎಂತ ಬೇಕಾದರೂ ನೀವು ಆಗಿ ಯಾವುದೇ ಫೀಲ್ಡ್ನಲ್ಲಿ ಹೋಗುವಾಗ ನೀವು ಭಾವನಾತ್ಮಕವಾಗಿ ಮಾನವೀಯತೆಯಿಂದ ಸೋದರತೆಯಿಂದ ನೀವು ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾಗುವಂಥದ್ದು, ನಿಮ್ಮ ವೃತ್ತಿಯಲ್ಲಿ ಯಶಸ್ವಿಯಾಗುವಂಥ ದೊಡ್ಡ ಮಟ್ಟದ ಅವಕಾಶ ಆಗ್ತದೆ. ಸೊ ಅಲಾಂಗ್ ವಿತ್ IQ, EQ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಫಿಚ್ ಈಚ್ ಆ್ಯಂಡ್ ಸ್ಟೂಡೆಂಟ್ಸ್ ಒಂದು ಮೇಲೆ ಬರುವಾಗ. ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ಮಾನವೀಯತೆ, ಸೋದರತೆ, ಪ್ರೀತಿ, ವಿಶ್ವಾಸ ಭಾಳ ಕಷ್ಟ, ಅಷ್ಟು ಸುಲಭ ಇಲ್ಲ EQ ಬರಲಿಕ್ಕೆ. ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ. ಅವನು ಮಾತ್ರ ಅಲ್ಲದೆ ಪಕ್ಕದವನು ಬಿದ್ದೆ ಹೋಗೋದಂಥ ಪರಿಸ್ಥಿತಿ ಆಗಿತ್ತು, ಬಿದ್ದಿದೆ. ಆದ ಕಾರಣ ಈಗಿನ ಕಾಲಘಟ್ಟದಲ್ಲಿ IQ ಜೊತೆ EQ ಬರಬೇಕಾದ್ರೆ ಸ್ವಲ್ಪ SQ ಕೂಡ ಸ್ವಲ್ಪ ಅಗತ್ಯ. SQ ಮೀನ್ಸ್ ಇಟ್ಸ್ ಅ ಸ್ಪಿರಿಚುವಲ್ ಕಾಂಟೆಂಟ್. ದೇವರ ಭಯ ಯಾರಿಗಿದೆ ಸ್ವಲ್ಪ ಅವನು ಸ್ವಲ್ಪ ಸರಿದಾರಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ನನಗೆ ಈ ಸಂಸ್ಥೆಯಲ್ಲಿ ಬಹುಶಃ ಆಲ್ ದಿಸ್ 3 ಕ್ವಾಲಿಟೀಸ್ ಐ ಥಿಂಕ್ ಇಟ್ ವಿಲ್ ಬಿ ನಿಮ್ಮ ಎಜುಕೇಷನ್, ಅಕಾಡೆಮಿಕ್ ಎಜುಕೇಷನ್ ಜೊತೆಯಲ್ಲಿ ಈ ಎಲ್ಲ 3 ಅಂಶಗಳನ್ನು ಇಟ್ಟುಕೊಂಡೇ ಇವರು ಶಿಕ್ಷಣವನ್ನು ತಮ್ಮ ವಿದ್ಯಾರ್ಥಿ ಕೊಡುವ ಮೂಲಕ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ಯುವ ಸಮುದಾಯ ಇಲ್ಲಿ ತಯಾರಾಗ್ತಾ ಇದೆ ಭವಿಷ್ಯಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತು ನನಗೆ ವಿಶ್ವಾಸ ಇದೆ ಇವರೆಲ್ಲ ಶಿಕ್ಷಣ ಕೂಡ ಅದು 2030 2035 2040 ಅಂತಲ್ಲ. ಎಜುಕೇಷನ್ ಶುಡ್ ಬಿ ಅವರ್ ಚಿಲ್ಡ್ರನ್ ಶುಡ್ ಬಿ ಇನ್ 2050 2060 2070 2050 ಹೇಗೆ ನಮ್ಮ ಈ ಬದಲಾವಣೆ ಆಗ್ತದೆ, ಬಹುಶಃ ಡೆವಲಪ್ಮೆಂಟ್ ಆಗ್ತದೆ, ಯಾವ ಕೋರ್ಸ್ಗಳು ಬರ್ತದೆ, ಇದಕ್ಕೆ ಅನುಗುಣವಾಗಿ ಅವರು ದೊಡ್ಡವರಾದಾಗ ಅದಕ್ಕೆ ಅನುಗುಣವಾಗಿ ಬಂದು ನಿಲ್ಲುವಂಥ ಶಿಕ್ಷಣ ವ್ಯವಸ್ಥೆ ನಾವು ತಯಾರು ಮಾಡಬೇಕಾಗ್ತದೆ. ನಮ್ದೇನಾಗಿದೆ ಈಗ ನಾವು ಈಗಿನ ಅನುಗುಣವಾಗಿ ಮಕ್ಕಳನ್ನು ತಯಾರು ಮಾಡ್ತಾ ಬರ್ತಾರೆ. ಅವರು 10 ವರ್ಷ ಬರುವಾಗ ಇಡೀ ಊರೇ ಬದಲಾವಣೆ ಆಗಿ ಬಿಡ್ತದೆ. ಅವರ ಸಬ್ಜೆಕ್ಟ್ಗಳಲ್ಲಿ ಅವರಿಗೆ ಚಾಲನೆಗೆ ಸಿಕ್ಕದಂಥ ಪರಿಸ್ಥಿತಿ ಆಗೊಂದು ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ವಿ ಶುಡ್ ಪ್ಲ್ಯಾನ್. ಬಹುಶಃ ನಿಮಗೆಲ್ಲ ಯಾವ ರೀತಿಯ ಸಹಕಾರ ಬೇಕೋ ನಾವೆಲ್ಲ ರೀತಿಯ ಸಹಕಾರನೂ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಿಮಗೆ ನಾವು ಎಷ್ಟು ಪ್ರೋತ್ಸಾಹ ಕೊಟ್ಟರೂ ಕೂಡ ಅದು ಪರೋಕ್ಷವಾಗಿ ಯಾರಿಗೆ ಸಿಗ್ತದೆ ಅಂತ ಹೇಳಿದರೆ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಸಿಕ್ಕುವಂಥ ನಮ್ಮ ಸಮಾಜಕ್ಕೆ ಸಿಕ್ಕುವಂಥ ಪ್ರಯೋಜನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಹೋದಾಗ ನಾನು ಕೇಳ್ತೇನೆ, ವಿಲೇಜ್ ಏರಿಯಾಸ್ ಕುಟುಂಬ ವಿಲೇಜ್ ಗೌರ್ಮೆಂಟ್ ಸ್ಕೂಲ್ ನಾನು ಕೇಳ್ತಾ ಇರ್ತೇನೆ, ಹೆತ್ತವ್ರು ಸಪೋರ್ಟ್ ಮಾಡ್ತಾರಂತೇಳಿ ಅಕಾಡೆಮಿಕಲಿ ದೇ ಕಮೆಂಟ್ ಸಪೋರ್ಟ್. ಆಗ ಮುಖ್ಯ ಶಿಕ್ಷಕರು ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಸಂಸ್ಕೃತ ಕಾರ್ಯಕ್ರಮಕ್ಕೆ ಹೆತ್ತವರು ತಾಯಂದಿರೆಲ್ಲ ಕೂಡ ಬರ್ತಾರೆ. ಮಕ್ಕಳ ಮಾರ್ಕ್ ಬಗ್ಗೆ ಮತ್ತು ಮಕ್ಕಳ ವ್ಯಕ್ತಿತ್ವ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ತಾಯಂದಿರು ಬರೋದು ಭಾಳಷ್ಟು ಕಡಿಮೆ. ಇಲ್ಲೆಲ್ಲ ಬರ್ಬೋದು, ನಾನು ಗ್ರಾಮೀಣ ಮಟ್ಟ ಹೇಳುವಂಥದ್ದು. ಸೊ ನಾನು ಹೆತ್ತವರಿಗೆ ತಾಯಿಗೆ ಹೇಳ್ತಾ ಇರ್ತೇನೆ, ನೋಡಿ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮಗೆ ಕರೆದಾಗ ನಿಮಗೆ 1 ನಿಮಿಷ ಪೂರ್ಸೋತಿಲ್ಲ. ಟೀಚರ್ನವರು ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ, ಮಾರ್ಕ್ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ, ಅವರ ಆರೋಗ್ಯ ಬಗ್ಗೆ, ಅವರ ಸ್ವಭಾವದ ಬಗ್ಗೆ ಕರೆದು ಚರ್ಚೆ ಮಾಡಲಿಕ್ಕೆ ಕರೆದ್ರೆ ನಿಮಗೆ ತಾಯಂದಿರಿಗೆ 10 ನಿಮಿಷ ಪೂರ್ಸೋತಿಲ್ಲ. ನೀವು ಇನ್ನೊಬ್ಬರ ಗೃಹಪ್ರವೇಶ ಇರಲಿ, ಮದುವೆ ಇರಲಿ, ಬೇರೆ ಕಾರ್ಯಕ್ರಮ ಇರಲಿ, ಎಲ್ಲ 10 ಗಂಟೆಗೆ ರೆಡಿ. ಹೇಗೆ ರೆಡಿ ಆಗ್ತಾರೋ ಗೊತ್ತಿಲ್ಲ. ಬೇರೆ ಕಡೆ ಹೋಗಬಾರ್ದು ಅಂತ ಇಲ್ಲಿ ಅಲ್ಲ, ಅಲ್ಲಿ ಹೋಗಬೇಕು. ಅದು ಯಾವುದಕ್ಕೆ ಸಮಯ ಮೀಸಲಿಡಬೇಕಂತ ಹೆತ್ತವ್ರು ಆಲೋಚನೆ ಮಾಡಬೇಕಲ್ಲ. ಮಕ್ಕಳಿಗೆ ತಾಯಿ ಮತ್ತು ತಂದೆ ಟೈಮ್ ಕೊಡದಿದ್ದರೆ ಏನು ಪಕ್ಕದ ಮನೆ ಒಂದು ಇಲ್ಲಿ ಟೈಮ್ ಕೊಡ್ತಾನೆ? ನಾವಿಲ್ಲಿ ಮಕ್ಕಳಿಗೆ ಪುರ್ಸೊತ್ತು ಮಾಡದಿದ್ದರೆ ನನ್ನ ಮಗ ಮತ್ತು ದೊಡ್ಡ ಜನ ಆಗಬೇಕು, ನನ್ನ ಮಗಳು ದೊಡ್ಡ ಜನ ಆಗಬೇಕಂತ ಯಶಸ್ವಿ ಆಗ ಕನಸನ್ನು ಕೂಡ ಹೇಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ? ಈ ಮೂಲಕ ಬಹುಶಃ ಎಲ್ಲ ಹೆತ್ತವ್ರು ತಮ್ಮಂತಲ್ಲ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಆಗಬೇಕಾಗ್ತದೆ. ನಮಗೆ ಅರ್ಥ ಆಗ್ತದೆ, ಬೇರೆ ಬೇರೆ ಕೆಲಸದಲ್ಲಿ ಕಡಿಮೆ ಇದ್ದರೂ ಕೂಡ ಮಕ್ಕಳ ಅಕಾಡೆಮಿಗೆ ಎಷ್ಟು ನೀವು ಸಾಂಸ್ಕೃತಿಕ ಬೇರೆ ಚಟುವಟಿಕೆ ಇದ್ದೀರಾ ಅದನ್ನು ತಾವು ಕೊಡಿಸಿಕೊಳ್ಳೋ ಜವಾಬ್ದಾರಿ ಹೆತ್ತವ್ರ ಜವಾಬ್ದಾರಿ. ಅದರ ಜೊತೆಯಲ್ಲಿ ಶಿಕ್ಷಣ ಜೊತೆಯಲ್ಲಿ
ಎಕ್ಸ್ಟ್ರಾ ಕ್ಯಾಲ್ಕುಲರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ. ಮೇ ಬಿ ಯು ಗಾಟ್ ಸ್ಕೌಟ್ಸ್ ಅವ್ರ ಗೈಡ್ಸ್ ಅವ್ರ ಐ ಡೋಂಟ್ ನೋ ವಾಟ್ NSS ಆ್ಯಂಡ್ ಆಲ್ ಎವ್ರಿಥಿಂಗ್ ಯಾವುದಲ್ಲಿದೆ ಅದೆಲ್ಲ ಕೂಡ ನಿಮ್ಮ ಮಕ್ಕಳನ್ನು ಸೇರಿಸಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಯಶಸ್ವಿ ಆಗುವ ಶಿಕ್ಷಣ ಜೊತೆಯಲ್ಲಿ ಸಾಮಾಜಿಕವಾದ ವ್ಯಕ್ತಿತ್ವವನ್ನು ಕೂಡ ನಿಮ್ಮ ಮಕ್ಕಳಿಗೆ ನೀವು ಕೊಡೋದು ಅಷ್ಟೇ ಮಟ್ಟಿನ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿ ಆರ್ ರೆಡಿ ಆಸ್ ಯುವರ್ ಬ್ರದರ್ ಆಸ್ ಅ ವಾಲಂಟಿಯರ್ ಟು ಕಮ್ ಆ್ಯಂಡ್ ವರ್ಕ್. ಪವರ್ ಇಸ್ ಸೆಕೆಂಡ್ರಿ. ಐ ಹ್ಯಾವ್ ಸೀನ್ ಫ್ರಮ್ ಲಾಂಗ್ ಟೈಮ್. ನಾವು ಇದನ್ನು ನೋಡಿ ಸಾಕಾಗಿದೆ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿರಲಿ, ನಿಮ್ಮ ಜೊತೆ ಇದ್ದುಕೊಂಡು ಈ ರೀತಿಯ ಇದನ್ನು ನೋಡಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ಇದು ನನ್ನ ಕ್ಷೇತ್ರದಲ್ಲಿ ನಮ್ಮ ಈ ಊರಿನ ಅವರಿಗೆ ಸಿಕ್ಕಿದ ಅತ್ಯಂತ ದೊಡ್ಡ ಒಂದು ಭಾಗ್ಯ ಅಂತ ನಾನು ಹೇಳಿಕೊಂಡು ಭವಿಷ್ಯ ದಿನಗಳಲ್ಲಿ ಬಹುಶಃ ಈ ಒಂದು ರಸ್ತೆ ಮಾತ್ರ ಅಲ್ಲ, ಸ್ಟಾರ್ಟಿಂಗಿಂದ ಬರೋ ರಸ್ತೆಯನ್ನೇ ನಾನು ವೈಡನಿಂಗ್ ಮಾಡಿ ಚೆಂದಾಗಿ ಮಾಡಿ ಕೊಡುವಂಥ ಕೆಲಸ ಕೂಡ ನಾನು ಮಾಡಿ ಇವತ್ತು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸೊ ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತ್. ನನ್ನ ಸೋದರಿಗೆ ನಮಸ್ಕಾರಗಳು. ಜೈ ಹಿಂದ್.